ಕುಗ್ರಾಮವೆಂದು ಹೇಳಬಹುದಾದ ನನ್ನೂರಲ್ಲಿ ಅಪ್ಪ, ಅವ್ವ, 4 ಜನ ಅಣ್ಣಂದಿರು, ಒಬ್ಬ ತಮ್ಮ, ಒಬ್ಬಳು ತಂಗಿ. ಇವರೊಂದಿಗೆ ಹೇಳತೀರದ ಬಡತನವೂ ಜೊತೆಯಾಗಿತ್ತು. ಹಬ್ಬಕ್ಕೆಂದು ಬಂದ ದೊಡ್ಡಮ್ಮ ನನ್ನನ್ನು ಸಾಕುತ್ತೀನೆಂದು ಕರೆದೊಯ್ದರು. ನನಗಾಗ 8 ವರ್ಷ. ಅವ್ವನ ಮನೆಗಿಂತ ಅನುಕೂಲಸ್ಥ ಮನೆಯದು. ದೊಡ್ಡಪ್ಪ, ದೊಡ್ಡಮ್ಮ, ಅಜ್ಜಿ, ಅಣ್ಣ, ಅಕ್ಕ ಇದ್ದ ಮನೆಯಲ್ಲಿ ನಾನೋರ್ವ ಹೊಸ ಅತಿಥಿ. ಅಂಗಡಿಯ ಮನೆಯಾದುದರಿಂದ ಬರೀ ಊಟಕ್ಕಷ್ಟೇ ಅಲ್ಲ, ಬಾಯಿ ಚಪಲವನ್ನು ಕೂಡ ತೃಪ್ತಿಗೊಳಿಸುತ್ತಿತ್ತು ಆ ಮನೆ. ಅಕ್ಕ ಒಬ್ಬಳು ಸೋಮಾರಿ, ಬೇಗ ಏಳುತ್ತಿರಲಿಲ್ಲ, ಯಾವ ಕೆಲಸವನ್ನ ಮಾಡುತ್ತಿರಲಿಲ್ಲ. ಅದಕ್ಕಾಗಿಯೇ ನಾನು ಬಂದಿರುವುದೆಂಬ ಭಾವ ಆಕೆಯದು. ಉಳಿದವರು ಆಗಿರಲಿಲ್ಲ, ಸ್ವಂತದವರಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ಬೆಳಿಗ್ಗೆ ಎದ್ದು ರಂಗೋಲಿ ಹಾಕುವಲ್ಲಿಂದ ಆರಂಭವಾಗುತ್ತಿತ್ತು ನನ್ನ ದಿನಚರಿ. ದೊಡ್ಡಮ್ಮನ ಜೊತೆಗೂಡಿ ಎಲ್ಲ ಕೆಲಸದಲ್ಲೂ ಸಹಾಯ ಮಾಡಿದಾಗ ನನ್ನಲ್ಲಿ ನೆಲೆಸುತ್ತಿದ್ದುದು ಹಾಕೋ ಊಟದಲ್ಲಿ ಸ್ವಲ್ಪವಾದರೂ ಉಪ್ಪಿನನ್ನ ತೀರಿಸುತ್ತಿದ್ದೆಂಬ ಆತ್ಮತೃಪ್ತಿ. ನೀನೇನು ಕೆಲಸ ಮಾಡುವುದು ಬೇಡ, ಓದಿಕೋ ಸಾಕು ಎಂದು ಶಾಲೆಗೆ ಸೇರಿಸಿದ ದೊಡ್ಡಪ್ಪನ ಬೈಯುವಿಕೆಯೇ ಅವರ ಪ್ರೀತಿಗೆ ಸಾಕ್ಷಿಯಾಗಿತ್ತು. ನಾಗರ ಹಬ್ಬಕ್ಕೆ ಅಜ್ಜಿಯ ಅಕ್ಕರೆಯಂತೂ ಹೇಳತೀರದು. ನನ್ನ ಮಾರುದ್ದ ಜಡೆಗೆ ಹೂವಿನ ದಂಡೆ ಕಟ್ಟಿ ನಾಗರಬಿಲ್ಲೆ ಮುಡಿಸಿ ಅಂದು ಹೊಸದಾಗಿ ಹೊಲಿಸಿದ ಲಂಗದಾವಣಿ ತೊಟ್ಟರಂತೂ ದಂತದ ಗೊಂಬೆ ಎಂದು ನಿವಾಳಿಸಿ ದೃಷ್ಟಿ ತೆಗೆಯುತ್ತಿದ್ದರು. ತಾಯಿಯ ಮನೆ ಮರೆತೇ ಹೋಗುವಂತೆ ಇದ್ದದ್ದು ದೊಡ್ಡಮ್ಮನ ಮನೆಯಲ್ಲಿ. ಅಷ್ಟೆಲ್ಲ ಸುಖದ ಸುಪ್ಪತ್ತಿಗೆ ಇದ್ದರೂ ನಾ ಕಾಯುತ್ತಿದ್ದದ್ದು ಬೇಸಿಗೆ ರಜೆಗೆ ಅವ್ವನ ಮನೆಗೆ ಹೋಗಲು. ಆಗ ಅಷ್ಟು ಬಡತನವಿರಲಿಲ್ಲ, 3 ಹೊತ್ತು ಊಟಕ್ಕೆ ಕೊರತೆ ಏನೂ ಇರಲಿಲ್ಲ. ಅವ್ವನ ಮನೆಗೆ ಹೋದರೆ ಹೇಳುವವರು ಕೇಳುವವರು ಯಾರೂ ಇರಲಿಲ್ಲ. ದೊಡ್ಡವ್ವನ ಮನೆಯಲ್ಲಾದರೆ ಅದು ಬೇರೆಯವರ ಮನೆ ಎಂಬ ಭಾವ. ಹಾಗಾಗಿ ಅಲ್ಲಿ ಹೆಚ್ಚು ಕಿಲಾಡಿತನ ತೋರುತ್ತಿರಲಿಲ್ಲ. ಅವ್ವನ ಮನೆಯಲ್ಲಿ ಬಾಲವಿರದ ಕಪಿಯಂತೆ ಆಡುತ್ತಿದ್ದೆ. ಮಾವಿನ ಸುಗ್ಗಿಯಲ್ಲಂತೂ ಅಣ್ಣಂದಿರ ಜೊತೆ ಸೇರಿ ಮಾವಿನ ಹಣ್ಣು ಕದಿಯುತ್ತಿದ್ದೆವು. ಮನೆಯಲ್ಲಿದ್ದ ಅವ್ವನಿಗೆ ಗೊತ್ತಾಗದಂತೆ ಭತ್ತ ಕದ್ದು ತಳ್ಳುಗಾಡಿಯಲ್ಲಿ ರವಿವಾರಕ್ಕೊಮ್ಮೆ ಬರುತ್ತಿದ್ದ ಕೂಡಜ್ಜನಿಗೆ ಮಾರಿ ಐಸ್ ಕ್ಯಾಂಡಿ ಕೇಳುತ್ತಿದ್ದೆವು. ಅವ್ವನ ಮನೆಯಲ್ಲಿ ಬಡತನವಿದ್ದರೂ ಅದೊಂದು ಬಗೆಯ ನೆಮ್ಮದಿ ಇತ್ತು. ಆ ನೆಮ್ಮದಿಯನ್ನು ಅನುಭವಿಸಿದ್ದು ನಾ ಶಾಲೆ ಕಲಿಯುವವರೆಗೆ ಮಾತ್ರವೇ. ನಾನಂದು ಶಾಲೆಯಲ್ಲಿದ್ದೆ. ಮಾಸ್ತರಿಗೆ ಹೇಳಿ ಅಣ್ಣ ಕರೆದುಕೊಂಡು ಹೋಗಲು ಬಂದಿದ್ದ. ಊರಿಂದ ಯಾವಾಗ ಬಂದೆ, ಯಾಕೆ ಬಂದೆ ಎಂದು ಒಂದೇ ಸಮನೆ ಕೇಳುತ್ತಿದ್ದರೆ ಬೇಗ ನಡಿ ಎಂದಷ್ಟೇ ಹೇಳಿ ಎಳೆದುಕೊಂಡು ನಡೆದಿದ್ದ. ಇತ್ತಲು ಬಾಗಿಲಿನಿಂದ ಕರೆದುಕೊಂಡು ಬಾ, ಅವರು ಬಂದಿದ್ದಾರೆ ಎಂದು ದೊಡ್ಡಮ್ಮನ ಆಜ್ಞೆಯಂತೆ ಇತ್ತಲು ಬಾಗಿಲಿನಿಂದ ಇಬ್ಬರೂ ನಡೆದಿದ್ದೆವು. ಶಾಲೆಯ ಸಮವಸ್ತ್ರ ಕಳಚಿ ಸೀರೆ ಉಡಿಸಿದರು ನನಗೆ. ನನ್ನ ನೋಡಲು ಅಂದು ಗಂಡಿನ ಕಡೆಯವರು ಬಂದಿದ್ದರು. ನನಗಾಗ ಏನು ಮಹಾ ವಯಸ್ಸು, 15 ವರ್ಷ. 9ನೇ ತರಗತಿಗೆ ಕಾಲಿಟ್ಟಿದ್ದೇನಷ್ಟೇ. ಮೈನೆರೆದು 1 ವರ್ಷವೂ ಸಹ ಆಗಿರಲಿಲ್ಲ. ದೊಡ್ಡಮ್ಮ ಕೊಟ್ಟ ಉಪ್ಪಿಟ್ಟು ಚಹಾ ಗಂಡಿನ ಎದುರು ಹಿಡಿದಾಗ ಭಯದಿಂದ ಗಂಡಿನ ಮುಖವೂ ಸಹ ನೋಡದೆ ಓಡಿ ಬಂದಿದ್ದೆ. ಮದುವೆಗೆ ಒಪ್ಪಿಗೆ ಇದೆಯೇ ಎಂದು ಒಂದು ಮಾತು ಸಹ ಕೇಳಿರಲಿಲ್ಲ ನನ್ನನ್ನು. ನನ್ನ ಜೊತೆ ಓದುತ್ತಿದ್ದ ಜ್ಯೋತಿ 8ನೇ ತರಗತಿಯಲ್ಲಿ ಮದುವೆಯಾಗಿದ್ದಳು. ಆಗೆಲ್ಲ ಇದು ಮಾಮೂಲಿ. ಶಾಲೆಯಲ್ಲಿ ಅಷ್ಟು ಜಾಣೆಯೂ ಇರದಿದ್ದ ನನ್ನನ್ನು ಹುಡುಕಿ ಮಾಸ್ತರು ಮನೆಗೆ ಬಂದಿದ್ದರು. ಬಾಲ್ಯ ವಿವಾಹ ಅಪರಾಧ ಎಂದು ಮನೆಯವರಿಗೆ ತಿಳಿಸಿ ಬುದ್ಧಿ ಹೇಳಿದ್ದರು. ಆದರೆ ಅವರ ಮಾತು ಕೇಳುವವರಾರು ಯಾರಿದ್ದರು? ಶಾಲೆಯಲ್ಲಿ ಅಷ್ಟೇ ಪಾಠ ಮಾಡು, ನಮಗಲ್ಲ ಎಂದು ಅವರಿಗೆ ಹೀಯಾಳಿಸಿ ಕಳುಹಿಸಿದರು. ಶಾಲೆ ಬಿಡಿಸಿ ಅವ್ವನ ಮನೆಗೆ ಕರೆದುಕೊಂಡು ಹೋದರು. ವರದಕ್ಷಿಣೆ ಹೆಚ್ಚೇನೂ ಕೇಳಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ವ್ಯಾಪಾರ ಮಾಡುತ್ತಾನಂತೆ. ಅಪ್ಪ ಇಲ್ಲ, ಅವ್ವ, ಒಬ್ಬ ತಮ್ಮ, ಒಟ್ಟು 3 ಮಂದಿ ಅವರು. ಹುಡುಗ ನೋಡಲು ಬಹಳ ಚೆಂದ ಇದ್ದಾನೆ. ಇವೇ ಮಾತುಗಳು ಊರು ತುಂಬ ಹರಿದಾಡಿದ್ದವು. ಯಾರ ಅಪ್ಪನಿಗೂ ಕಾಯದೆ ಮದುವೆ ನಿಶ್ಚಯವಾಗಿತ್ತು. ಮದುವೆಗೆ 3 ದಿನವಿದೆ ಎಂದಾಗಲೇ ದೊಡ್ಡಪ್ಪನವರು ಬಂದರು. ಆ ಹುಡುಗ ಸರಿಯಿಲ್ಲ, ಊರಲ್ಲಿ ಯಾರ್ದೋ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾನಂತೆ. ಆ ವಿಷಯ ಗೊತ್ತಾಗಿಯೇ ಅವನಿಗೆ ಆ ಊರಿನಲ್ಲಿ ಯಾರೂ ಕನ್ಯೆ ಕೊಟ್ಟಿಲ್ಲ. ಮುತ್ತಿನ ಗಿಳಿಯನ್ನು ಗಿಡಗನ ಕೈಗೆ ಕೊಡಬೇಡ ಎಂದು ಅಪ್ಪನಿಗೆ ಗದರಿಸಿ ಹೋಗಿದ್ದರು. ಸಣ್ಣ ವಯಸ್ಸು, ತಪ್ಪು ಮಾಡಿದ್ದಾನೆ, ಮದುವೆಯಾದ ಮೇಲೆ ಸರಿ ಹೋಗ್ತಾನೆ. ನಿಶ್ಚಯವಾದ ಮದುವೆಯನ್ನು ಮುರಿಯುವುದಾದರೂ ಹೇಗೆ ಎಂಬುದು ಅಪ್ಪನ ವಾದವಾಗಿತ್ತು. ಸಂಬಂಧವೆಂದರೇನು ಇದಾವುದರ ಅರಿವಿದ್ದರಲ್ಲವೇ ನನಗೆ. ಮದುವೆಯೆಂದು ನಡೆದು ಹೋಗಿತ್ತು. ರೇಷ್ಮೆ ಸೀರೆ, ಕೊರಳ ಸರ, ಕಿವಿ ಜುಮ್ಕಿ, ತಾಳಿ, ಕಾಲ ಚೈನು ಬೇರೆಯವರು ಹಾಕಿಕೊಂಡಾಗ ನೋಡಿ ಆಸೆಪಟ್ಟಿದ್ದವೇ ಮೈತುಂಬ ರಾರಾಜಿಸಿದ್ದರೂ ತವರು ಬಿಟ್ಟು ಹೋಗುವ ದುಗುಡ. ಹೊಸದೊಂದು ಜಾಗಕ್ಕೆ, ನನ್ನವರಿಲ್ಲದ ಊರಿಗೆ ನಾ ಹೇಗೆ ಹೋಗಲಿ? ಅವನನ್ನು ತಬ್ಬಿಕೊಂಡು ಅತ್ತೆ, ದೊಡ್ಡಮ್ಮ ಕಳಿಸಬೇಡ ಎಂದು ಸೆರಗು ಹಿಡಿದು ನಿಂತಿದ್ದೆ. ಕೇಳುವರಾರಿದ್ದರು ನನ್ನ ಮಾತನ್ನ? ನನ್ನ ಒಪ್ಪಿಗೆಯನ್ನೇ ಪಡೆಯದೆ ಮದುವೆ ಮಾಡಿದವರು ಗಂಡನ ಮನೆಗೆ ಕಳಿಸಲು ಒಪ್ಪಿಗೆ ಪಡೆಯುವವರೇ? ಇಷ್ಟವಿಲ್ಲದ ಮದುವೆಯಾದರೂ ಗಂಡನೆಡೆಗೆ ಕೆಲವೊಂದಿಷ್ಟು ಕನಸುಗಳು
ನವಿರಾದ ಭಾವನೆಗಳಿದ್ದವು. ಆತನ ಕಣ್ಣುಗಳಲ್ಲಿ ಒಂದಿಷ್ಟು ಪ್ರೀತಿಯನ್ನು ಕಾಣಲು ಬಯಸಿದ್ದೆ. ಇಲ್ಲ, ಇದಾವುದು ನಡೆಯಲೇ ಇಲ್ಲ. ಮದುವೆಯಿಂದಲೇ ಆರಂಭವಾಗಿತ್ತು ನರಕ. ಆಡುವ ವಯಸ್ಸಿನಲ್ಲಿ ಮದುವೆ. ಏನು ಗೊತ್ತಿತ್ತು ನನಗೆ? ಏನೂ ಇಲ್ಲ. ದೈಹಿಕವಾಗಿ ಮಾನಸಿಕವಾಗಿ ಅದೆಷ್ಟೋ ಹಿಂಸೆ ನಡೆದಿತ್ತು. ಮುಗ್ಧ ಮನಸ್ಸಿನ ಮೇಲೆ ನಡೆದ ಕ್ರೌರ್ಯವೆಂದೇ ಹೇಳಬಹುದೇನೋ ಗಂಡನ ಆವರ್ತನೆಗೆ. ಊಟಕ್ಕೆ ಉಪ್ಪಿಲ್ಲ, ಖಾರ ಇಲ್ಲ, ಕಸ ಸ್ವಚ್ಛವಾಗಿ ಗುಡಿಸಿಲ್ಲ. ಇದೇ ವಿಷಯಕ್ಕೆ ಅವರು ಒಡೆಯುತ್ತಿದ್ದದ್ದು. ಅತ್ತೆ ಎನಿಸಿಕೊಂಡವಳು ಮಗನಿಗೆ ಬುದ್ಧಿ ಹೇಳುವುದನ್ನು ಬಿಟ್ಟು, ನಾರಿನಿಂದ ಮಲ್ಲಿಗೆ ಸ್ವರ್ಗವೇರಿದಂತೆ ನನ್ನ ಮಗನಿಂದಲೇ ನೀನು ಶ್ರೀಮಂತಿಕೆ ಅನುಭವಿಸುತ್ತಿರುವುದು, ನಿಮ್ಮ ಮನೆಯಲ್ಲಿ ಇದ್ದಿದ್ದರೆ ಕೂಲಿ ಹೋಗಬೇಕಿತ್ತೆಂದು ಆಡಿಕೊಳ್ಳುತ್ತಿದ್ದರು. ಮದುವೆಯಾಗಿ 3 ವರ್ಷವಾದರೂ ಕೂಸಿನ ದರ್ಶನವಿಲ್ಲ ಎಂಬ ಅತ್ತೆ ಕುಂಕಿಗೆ ಉತ್ತರವೆಂಬಂತೆ ಗರ್ಭ ನಿಂತಿತ್ತು. ಆಗಲೇ ಗಂಡ ಎನಿಸಿಕೊಂಡವ ಬೇರೊಂದು ಹಳ್ಳಿಗೆ ಹೋಗುವ ತಯಾರಿ ನಡೆಸಿದ್ದ. ಇಲ್ಲಿಗಿಂತ ಅಲ್ಲಿ ವ್ಯಾಪಾರ ಜೋರು. ಚಕ್ಕಡಿ ಕಟ್ಟಿಕೊಂಡು ಊರೂರು ಅಲೆಯುವುದು ಕಷ್ಟ. ಅಲ್ಲೇ ಮಂಡಿ ಮಾಡಿದರೆ ಆಯಿತು ಎಂದ. ಬೈದರೂ ಈಯಾಳಿಸಿದರೂ ಅತ್ತೆ ಮೈದುನರಿದ್ದರೆ ಎಂಬ ಭದ್ರತೆ ಇತ್ತು. ಆದರೆ ಹೊಸ ಜಾಗ ಹೇಗಿರುತ್ತದೆಯೋ ಎಂಬ ಆತಂಕದಿಂದಲೇ ಹೊರಡಲು ಗಂಟು ಕಟ್ಟಿದೆ. ಗಂಡ ಮನೆ ಬಿಟ್ಟು ಹೋದರೆ ಬರುತ್ತಿದ್ದದ್ದು ರಾತ್ರಿಯೇ. ಮೊದಮೊದಲು ಒಬ್ಬಳೇ ಇರಲು ಭಯವಾಗುತ್ತಿತ್ತು. ದಿನ ಕಳೆದಂತೆ ಹೊಂದಿಕೊಳ್ಳಲು ಕಷ್ಟವಾಗಲಿಲ್ಲ. ಆ ಓಣಿಯ ಜನ ಬಹಳ ಆತ್ಮೀಯರು. ಎತ್ತವರು ನೆನಪಾಗದಂತೆ ಕಷ್ಟ ಸುಖಗಳಲ್ಲಿ ಭಾಗಿಯಾದರು. ಗಂಡ ನೀಡುವ ಹಿಂಸೆಯ ಕುರಿತು ತವರಿನವರು, ಅತ್ತೆ ಮನೆಯವರು ಪ್ರಶ್ನಿಸದಿದ್ದರೂ ಆ ಓಣಿಯ ಜನ ಹೆಣ್ಣು ಮಗು, ಅದು ಸಣ್ಣ ವಯಸ್ಸು, ಹಂಗ ನೋಯಿಸಬಾರದು ಕಣ್ಲ ಎಂದು ಬುದ್ಧಿ ಹೇಳುತ್ತಿದ್ದರು. ಆದರೆ ಅವು ಗಂಡನ ತಲೆಗೆ ಹೋದರಲ್ಲವೇ. ಗಂಡ ಚಿಕ್ಕ ಪುಟ್ಟ ವಿಷಯಗಳಿಗೆ ಒಡೆಯುವಾಗ ಬಿಡಿಸಲು ಓಡಿ ಬರುತ್ತಿದ್ದ ಎದುರುಮನೆಯ ಸೋಮಣ್ಣ. ಏನೇ ಸಿಹಿ ತಿಂಡಿ ಮಾಡಿದರೂ ಮರೆಯದೆ ನನಗೊಂದು ತಂದು ಕೊಡುತ್ತಿದ್ದ ಗಿರಿಜಕ್ಕ. ಎದುರುಮನೆ ಶಾಂತಜ್ಜಿಯಂತೂ ನನ್ನ ಕತೆ ಕೇಳಿ ಕಣ್ಣೀರುಡುತ್ತಿದ್ದಳು. ಹಬ್ಬ ಹರಿದಿನಕ್ಕೆ ಚಕ್ಕಡಿ ಕಟ್ಟಿಕೊಂಡು ಗುಡಿಗೆ ಹೊರಟರೆ ನಮ್ಮಿಬ್ಬರನ್ನ ಮರೆಯದೆ ಜೊತೆ ಕರೆದುಕೊಂಡು ಹೋಗುತ್ತಿದ್ದರು. ಗಂಡನ ಒಂದಿಷ್ಟು ಒಡೆತಗಳ ಜೊತೆಗೆ ಆ ಓಣಿಯ ಜನರ ಪ್ರೀತಿ ಹೀಗೆ ಸಾಗಿತ್ತು ಸಂಸಾರ. ಒಂದಿಷ್ಟು ನೆಮ್ಮದಿ ನೆಲೆಸುತ್ತಿದೆ ಎನ್ನುವಾಗಲೇ ದೊಡ್ಡ ಆಘಾತಕಾರಿ ಘಟನೆಯೊಂದು ನಡೆಯಿತು. ನಿಂತಿದ್ದ ಗರ್ಭ ಚೆಲ್ಲಿ ಗರ್ಭಪಾತವಾಗಿತ್ತು. ಬೆಳಿಗ್ಗೆ ಸ್ನಾನಕ್ಕೆ ಹೋದ ಗಂಡನಿಗೆ ಟವಲ್ ಕೊಡಲು ಲೇಟಾಗಿತ್ತು ಎಂಬ ಕಾರಣಕ್ಕೆ ಸರಿಯಾಗಿ ಒದ್ದಿದ್ದ. ಅದು ಕಾರಣವೇ ಅಲ್ಲವಂತೆ. ಬೆಳಿಗ್ಗೆಯಿಂದಲೇ ಹೊಟ್ಟೆನೋವು ಅಂದೆ. ನಾಳ ಬಂದಿತ್ತು. ಆ ದೊಡ್ಡ ಕೊಡದಲ್ಲಿ ನೀರು ಹೊಯ್ದು ಹೊಳ ಹಾಕುವಾಗ ಬಿದ್ದಿದ್ದನಷ್ಟೇ. ಅದೇ ಗರ್ಭಪಾತವಾಗಲು ನೆಪವಾಗಿ ಬಿಟ್ಟಿತ್ತು. ಆಗಲೂ ಊರಿಂದ ಬಂದ ಅತ್ತೆ ನನ್ನನ್ನು ಸಮಾಧಾನಪಡಿಸಲಿಲ್ಲ. ಗರ್ಭಿಣಿಯಾದವಳ ಕೈಯಲ್ಲಿ ನೀರು ಹೊರಿಸಿದ್ದಕ್ಕೆ ಮಗನನ್ನು ಬೈಯಲು ಇಲ್ಲ. ಬದಲಾಗಿ ಬೇಕಂತಲೇ ಗರ್ಭಪಾತ ಮಾಡಿಕೊಂಡಿದ್ದೇನೇನೋ ಎಂಬಂತೆ ನನ್ನನ್ನು ದೂಷಿಸಿ ಈಯಾಳಿಸಿ ಹೋದರು. ಬುತ್ತಿ ಕಟ್ಟಿಕೊಂಡು ಬಂದ ಅವ್ವನೆದುರು ಮೊದಲ ಬಾರಿ ಕಣ್ಣೀರು ಹಾಕಿ ಗಂಡನ ಹಿಂಸೆಯ ಕುರಿತು ಹೇಳಿ ದುಃಖ ಕಮ್ಮಿ ಮಾಡಿಕೊಂಡೆ. ಊರಿಗೆ ಹೋದ ಮೇಲೆ ಅಪ್ಪನ ಜೊತೆ ಮಾತಾಡಿ ಅಳಿಯನಿಗೆ ಬುದ್ಧಿ ಹೇಳಿಸ್ತೀನಿ ಎಂದು ಮೈಮೇಲಾದ ಗಾಯದ ಕಲೆಗಳ ಮೇಲೆ ಕೈಯಾಡಿಸಿ ಅತ್ತು ಹೋಗಿದ್ದಳು. ಅಳಿಯನಿಗೆ ಬುದ್ಧಿ ಮಾತು ಹೇಳುವುದಿರಲಿ, ಕೊನೆ ಪಕ್ಷ ನನ್ನನ್ನು ಮಾತನಾಡಿಸಲು ಅಪ್ಪ ಬರಲಿಲ್ಲ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನುಸರಿಸಿಕೊಂಡು ಹೋಗು ಎಂದು ದೊಡ್ಡಣ್ಣನ ಕಡೆಯಿಂದ ಬುದ್ಧಿಮಾತು ಹೇಳಿ ಕಳಿಸಿದರು. ಮತ್ತೇನು ನಿರೀಕ್ಷಿಸಬಹುದಿತ್ತು ನಾನು ಅಸಹಾಯಕ ತವರಿನಿಂದ? ಗಂಡನಿಗೆ ನನ್ನ ಮೇಲೆ ನಿರ್ಲಕ್ಷ್ಯವೇಕೆ? ಮಾತನಾಡುವ ಮೊದಲು ಕೈ ಮಾಡುವುದೇಕೆ? ಬೇರೆ ಹುಡುಗಿಯರೊಂದಿಗೆ ಚೆನ್ನಾಗಿ ಮಾತನಾಡುವ ಅವರಿಗೆ ನನ್ನೆಡೆಗೆ ಪ್ರೀತಿ ಇಲ್ಲವೇಕೆ? ಯಾವ ಚಂದಕ್ಕೆ ನನ್ನನ್ನು ಲಗ್ನವಾದೀರಿ ಪ್ರಶ್ನಿಸಬೇಕಿತ್ತು ನಾನು? ಹೇಗೆ ಪ್ರಶ್ನಿಸಲಿ? ಪ್ರಶ್ನಿಸಿದ ಮೇಲೆ ಬೀಳಬಹುದಾದ ಹೊಡೆತಗಳ ನೆನಪಿಸಿಕೊಂಡೆ. ಬಾಯಿ ಮುಚ್ಚಿ ಅಳುತ್ತಾ ಸುಮ್ಮನೆ ಕೂತೆ. ಅವರ ಕೈಯಲ್ಲಿ ನಾನೊಂದು ಯಂತ್ರವಾಗಿದ್ದೆ, ಕೀ ಕೊಟ್ಟು ಆಡಿಸುವ ಯಂತ್ರ. ಇನ್ನೂ ಅನುಭವಿಸು ಎಂಬಂತೆ ಬಂದಿತ್ತು ಮತ್ತೊಂದು ಸಂಕಷ್ಟ. ಮುಂದೆ ನಡೆದದ್ದು ನನ್ನ ತಮ್ಮನಿಂದ ನನ್ನ ಸಂಸಾರ ಸರಿ ಮಾಡುವ ಪ್ರಯತ್ನ. ನನ್ನ ಒಳಿತಿಗೋ ಕೆಡುಕಿಗೋ ಮತ್ತೊಂದು ತಿಂಗಳಲ್ಲೇ ಮುಟ್ಟು ನಿಂತಿತ್ತು. ಈ ಬಾರಿ ಬಹಳ ಎಚ್ಚರಿಕೆ ವಹಿಸಿದ್ದೆ. ದೊಡ್ಡ ದೊಡ್ಡ ಕೊಡದಲ್ಲಿ ಅರ್ಧ ಮಾತ್ರ ನೀರು ತುಂಬಿಸಿಕೊಂಡು ತರುತ್ತಿದ್ದೆ. ಊರಿಂದ ತಮ್ಮ ಬಂದ. ಗೌರಿ ಹೆಣ್ಣುಗರ ಹಾಕಿದ್ದಾಳೆ ಎಂಬ ಸಿಹಿ ಸುದ್ದಿಯೊಂದಿಗೆ ಬಂದಿದ್ದ. ಗಿಣ್ಣದ ಹಾಲಿನ ಡಬ್ಬವನ್ನು ಹೊರಗೆ ಕೈ ಬಿಟ್ಟು ಓಡೋಡಿ ಬಂದ ಗಂಡನೆನಿಸಿಕೊಂಡವ ಜಡೆ ಹಿಡಿದು ಎಳೆದು ಒಡೆವಾಗ ಇವರು ನೀಡುವ ಯಾವ ಹಿಂಸೆ ಕೂಡ ಅವನಿಗೆ ಗೊತ್ತಿರಲಿಲ್ಲ. ಕಣ್ಣೆದುರಲ್ಲೇ ಅಕ್ಕನನ್ನು ಒಡೆಯುವ ದೃಶ್ಯ ಹೇಗೆ ತಾನೇ ಸಹಿಸ್ಯಾನು? ಎಷ್ಟೇ ಆಗಲಿ ಕರುಳ ಬಂದವಲ್ಲವೇ? ಒಡೆಯುತ್ತಿದ್ದ ಭಾವನನ್ನು ಬಿಡಿಸಿ ಎಳೆದು ಅವರಿಗೆ 2 ಏಟು ಹಾಕಿದ್ದ. ಗಂಡ ಹೆಂಡತಿಗೆ ಒಡೆಯಬಹುದು, ಆದರೆ ಹೆಂಡತಿಯಾಗಲಿ ಹೆಂಡತಿಯ ತವರಿನವರಾಗಲಿ ಗಂಡನಿಗೆ ಒಡೆಯುವಂತಿಲ್ಲ. ಅದು ದೊಡ್ಡ ಅಪರಾಧ. ವಿಷಯ ದೊಡ್ಡದಾಗಿ ಪಂಚಾಯಿತಿಯ ಮೆಟ್ಟಿಲೇರಿತು.
ತೀರ್ಮಾನ ಮಾಡಲು ಊರಿನ 5 ಜನ ಹಿರಿಯರು ಬಂದರು. ಅದೇನೆಂದು ಮದುವೆ ಮಾಡಿಕೊಟ್ಟಿರೋ? ಒಂದು ನಯ ಇಲ್ಲ, ನಾಜೂಕಿಲ್ಲ. ಚಹಾ ಕೊಡುವಾಗ ಕಪ್ಪು ಬೀಳಿಸುತ್ತಾಳೆ. ಊಟದಲ್ಲಿ ಕೂದಲು ಇರುತ್ತೆ. ತವರಿಗೆ ಮನೆಯಲ್ಲಿದ್ದ ಎಲ್ಲವನ್ನ ಹೊರಿಸಿ ಕಳಿಸ್ತಾಳೆ. ಇಂತಹ ಸಾಲು ಸಾಲು ಆರೋಪಗಳಿದ್ದವು ನನ್ನ ಮೇಲೆ. ಗರ್ಭಿಣಿಯಾದ ನನಗೆ ತಲೆ ತಿರುಗಿ ಕಪ್ಪು ಜಾರಿ ಬಿದ್ದಿದ್ದು ನಿಜ. ಊಟದಲ್ಲಿ ಗೊತ್ತಿಲ್ಲದೆ ಕೂದಲು ಬಿದ್ದಿರಬಹುದು. ಯಾರಾದರೂ ಬೇಕಂತಲೇ ಹಾಕುತ್ತಾರೆಯೋ? ಇನ್ನು ತವರು ಮನೆಯ ವಿಚಾರ. ಮನೆಯಲ್ಲಿಲ್ಲ 2 ಈರುಳ್ಳಿ ಬೆಳ್ಳುಳ್ಳಿ ಕೊಟ್ಟು ಕಳಿಸಿದ್ದೆ. ಅದರಲ್ಲೇನು ತಪ್ಪು? ಆದರೆ ಅದೇ ದೊಡ್ಡ ಅಪರಾಧವಂತೆ ನನ್ನ ಗಂಡನಿಗೆ. ಇವು ಎಲ್ಲರ ಮನೆಯಲ್ಲೂ ನಡೆಯುವಂತಹದು. ಇಂತಹ ಚಿಕ್ಕ ವಿಷಯಕ್ಕೆ ಒಡೆಯಬಾರದು. ಪಂಚರಲ್ಲಿ ಒಬ್ಬ ಹೇಳಿದ್ದ. ಆ ಮಾತಿಗೆ ಮರುಮಾತನಾಡದೆ ನನಗೆ ಹೆಂಡತಿ ಬೇಡವೇ ಬೇಡ ಎಂದು ಎದ್ದು ಹೋಗಿದ್ದ ಗಂಡನೆಂಬ ಗಂಡಸು. ನಿನ್ನ ಹೆಂಡ್ತಿನ ನೀನು ಹೆಂಗಾದ್ರೂ ನೋಡಿಕೊ, ನಾವಿನ್ನು ಇಲ್ಲಿಗೆ ಬರೋದೇ ಇಲ್ಲ ಎಂದು ಅಪ್ಪ ಅಳಿಯನ ಕಾಲು ಹಿಡಿದು ಬೇಡಿಕೊಂಡಾಗಲೇ ನನ್ನನ್ನು ಮನೆಯಲ್ಲಿ ಇರಿಸಿಕೊಳ್ಳಲು ಒಪ್ಪಿಕೊಂಡದ್ದು. ಅಲ್ಲಿಗೆ ಪಂಚಾಯಿತಿ ಮುಗಿದಿತ್ತು. ಕೇವಲ ಗಂಡನಿಗೆ ನನ್ನಿಂದ ಆಗುತ್ತಿದ್ದ ತೊಂದರೆಯೇನು ಎಂದು ಎಲ್ಲರೂ ಕೇಳಿದರೆಯೇ ವಿನಃ ಗಂಡನಿಂದ ನನಗಾಗುತ್ತಿರುವ ಹಿಂಸೆ ಏನು, ನೋವೇನು ಒಬ್ಬರಾದರೂ ಕೇಳಿದರೆ ಇಲ್ಲ, ಯಾರೊಬ್ಬರೂ ಕೇಳಲಿಲ್ಲ. ಪಂಚಾಯಿತಿಯ ತೀರ್ಪು ಹೊರಬಂದಿತ್ತು. ನನ್ನ ತಪ್ಪಲ್ಲದ ತಪ್ಪನ್ನು ಎತ್ತಿ ತೋರಿಸಿ ನನ್ನೆಲ್ಲವನ್ನೂ ಸಹಿಸಿಕೊಂಡು ಹೋಗುತ್ತಿದ್ದೇನೆ ಎಂದು ಬಿಂಬಿಸಿಕೊಳ್ಳುವ ಗಂಡನ ಪರವಾಗಿ. ದೊಡ್ಡಣ್ಣ ಬಂದು, ತವರಿನಲ್ಲಿ ಮದುವೆಯಾಗುವ ತಂಗಿಯೊಬ್ಬಳಿದ್ದಾಳೆ. ಹೀಗೆಲ್ಲ ಮಾಡಿ ತವರಿಗೆ ಬರಬೇಡ, ಅನುಸರಿಸಿಕೊಂಡು ಹೋಗು ಎಂಬ ಬುದ್ಧಿಮಾತಿನೊಂದಿಗೆ ಅಪ್ಪನನ್ನ ಕರೆದುಕೊಂಡು ಹೊರನಡೆದಿದ್ದ. ತಮ್ಮನೊಬ್ಬನೇ ನನ್ನನ್ನು ಅಪ್ಪಿ ಹಿಡಿದು ಅಳುತ್ತಾ, ಇನ್ನೊಮ್ಮೆ ಹೀಗೆ ನಡೆದುಕೊಂಡರೆ ಬಂದು ಬಿಡು, ನಿನ್ನನ್ನು ನಾನು ಸಾಕ್ತೀನಿ ಅಂತ ಭರವಸೆ ಮಾತು ನೀಡಿದ್ದ. ತವರಿನವರೆಲ್ಲ ಹೊರನಡೆದ ಮೇಲೆ ಒಂಟಿತನ ಕಾಡಿದ್ದು. ಮತ್ತೆ ಆ ನರಕ ರೂಪದಲ್ಲಿ ಇರಬೇಕಿಲ್ಲ ಎಂಬ ಬೇಸರ ಮೂಡಿದಾಗಲೇ ನಾನು ಸಾವಿನ ಕದ ಬಡಿದಿದ್ದು. ತವರಿಗೆ ಬೇಡವಾದ ನಾನು ಯಾರಿಗಾಗಿ ಬದುಕಲಿ? ಎಲ್ಲರೂ ಹೋದ ಮೇಲೆ ಇತ್ತಲಿಗೆ ಓಡಿದ್ದೆ. ತೋಟಕ್ಕೆ ಒಡೆಯಲು ತಂದಿದ್ದ ಔಷಧಿಯನ್ನು ಕುಡಿಯಲು. ಸಾವನ್ನು ಅರಸಿ ಹೊರಟವಳನ್ನ ಎದುರುಮನೆ ಅಜ್ಜಿ ತಡೆದಿದ್ದಳು. ನೀನು ಸತ್ರೆ ಮತ್ತೊಬ್ಬಳನ್ನ ಕಟ್ಟಿಕೊಂಡು ಚೆನ್ನಾಗಿರ್ತಾನೆ, ನೀನು ನಿನ್ನ ಜೀವನ ಹಾಳು ಮಾಡ್ಕೊಳ್ತೀಯ ಅಷ್ಟೇ. ಮಕ್ಕಳಾದರೆ ಸರಿ ಆಗ್ತದೆ, ಸ್ವಲ್ಪ ಅನುಸರಿಸಿಕೊಂಡು ಹೋಗು ಎಂದು ತನ್ನ ಅನುಭವದ ಹಿತನುಡಿ ನುಡಿದು ಸಮಾಧಾನ ಪಡಿಸಿದ್ದಳು. ಆಗಲೇ ಹೊಟ್ಟೆಯಲ್ಲಿ ಹೊಸದೊಂದು ಜೀವ ಮಿಸುಕಾಡಿದ ಭಾವ. ನನ್ನನ್ನು ನಾನು ಕೊಂದುಕೊಳ್ಳುವ ಹಕ್ಕಿತ್ತೆಯೇ ವಿನಃ ಕಣ್ಣು ಬಿಟ್ಟಿರದ ಕಂದನನ್ನು ಕೊಲ್ಲುವ ಹಕ್ಕು ನನಗಿಲ್ಲಿತ್ತು. ಕಂದ ಹೊರಬಂದು ತಂದೆಗೆ ಉತ್ತರ ಕೊಡುವನೆಂಬ ನಂಬಿಕೆಯಲ್ಲಿ ಸಾವನ್ನ ತಳ್ಳಿ ಬದುಕನ್ನು ಆರಿಸಿಕೊಂಡೆ. ಗಂಡನ ಅದೇ ಹಳೆ ವರ್ತನೆಯೊಂದಿಗೆ ಬದುಕು ಸಾಗುತ್ತಿತ್ತು. ಬಸುರಿಯ ಬಯಕೆಯಂತೆ ಯಾವುದೂ ನಡೆಯಲೇ ಇಲ್ಲ. ಬಯಕೆ ಶಾಸ್ತ್ರಕ್ಕೆ ತವರಿನವರು ಇರಲಿಲ್ಲ. ಆ ಕೊರಗನ್ನು ನೀಗಿಸಲು ಅಜ್ಜಿಯ ಆಗಮನವಾಯಿತು. 7 ತಿಂಗಳು ತುಂಬಿ 8 ಬೀಳುವಾಗ ಊರಿನಿಂದ ಅಜ್ಜಿ ಬಂದಿದ್ದಳು. ಅವಳ ಗಂಡ ನನ್ನನ್ನೇನು ಸಾಯಿಸ್ತಾನ? ಇವತ್ತಲ್ಲ ನಾಳೆ ಬಿದ್ದೋಗೋ ಮರ. ಅದು ಮೊಮ್ಮಗಳ ಬಾಣಂತನ ಮಾಡಿಯೇ ಸಾಯಬೇಕು ಅಂತ ಇದ್ರೆ ಸಾಯ್ತೀನಿ ಎಂದು ಗಟ್ಟಿ ನಿರ್ಧಾರ ಮಾಡಿ ಬಂದಿದ್ದಳು. ಗಂಡ ಬೇಡ ಎನ್ನಲಿಲ್ಲ. ತಿಂಗಳು ತುಂಬಿದ ಹೆಂಡತಿಯ ಆರೈಕೆಗೆ ಹೊಸ ಆಳು ಬಂದಳು ಎಂದುಕೊಂಡರೇನು ಅಜ್ಜಿಯ ಇರುವಿಕೆಗೆ ಅವರಿಂದ ಯಾವ ಆಕ್ಷೇಪವೂ ಬರಲಿಲ್ಲ. ಅಜ್ಜಿಯ ಅಕ್ಕರೆಯಲ್ಲಿ ನಾನದೆಷ್ಟೋ ಸಂತೋಷದಿಂದಿದ್ದೆ. ಅಜ್ಜಿ ಎಣ್ಣೆ ಹಚ್ಚಿ ತಲೆಬಾಚಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿಸುತ್ತಿದ್ದಳು. ಬಸುರಿಗೆ ಬಯಕೆ ಜಾಸ್ತಿ ಎಂದು ಹೊಸ ಅಡುಗೆ ಮಾಡಿ ಉಣಿಸುತ್ತಿದ್ದಳು. ತವರಿನವರೆಲ್ಲ ಎಂಬ ಕೊರತೆಯನ್ನು ನೀಗಿಸಿ ನಾನು ಸಂತೋಷದಿಂದಿರುವಂತೆ ನೋಡಿಕೊಂಡಿದ್ದಳು. 9ನೇ ತಿಂಗಳು ತುಂಬಿ 3 ದಿನದ ನಡುರಾತ್ರಿ ಜೀವ ಹೋಗುವಂತಹ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು. ಆಸ್ಪತ್ರೆಗೆ ಹೋಗುವಷ್ಟು ಸಮಯವಿರಲಿಲ್ಲ. ಮೂಲೆ ಮನೆ ಸೂಲಗಿತ್ತಿ ಶಂಕರವ್ವ ಹೆರಿಗೆ ಮಾಡಿಸಲು ಬಂದಿದ್ದರು. ನೋವಿನಲ್ಲಿ ಕಿರುಚಾಡಿದೆ, ಒದ್ದಾಡಿದೆ. ಅದೆಲ್ಲವನ್ನೂ ಮರೆಸುವಂತೆ ಕಂದನ ಆಗಮನವಾಯಿತು. ಚಂದದ ಕೂಸು ಮಂಚದ ಪಕ್ಕದಲ್ಲಿ ಅಜ್ಜಿಯ ಆರೈಕೆಯಲ್ಲಿ ಬೆಚ್ಚಗೆ ಮಲಗಿತ್ತು. ಕಣ್ಣು ತುಂಬಿ ಬಂತು. ನನ್ನೆಲ್ಲ ನೋವುಗಳು ಅಂದೇ ಕೊನೆ ಎನಿಸಿಬಿಟ್ಟವು. ದುಂಡಾದ ಗಂಡು ಮಗು ಹೊಟ್ಟೆಯಲ್ಲಿ ಇದ್ದಾಗ ಎಷ್ಟು ತ್ರಾಸ ಕೊಟ್ಟನೋ ಹೊರಬರುವಾಗಲೂ ಅಷ್ಟೇ ನರಕಯಾತನೆಯನ್ನು ತೋರಿಸಿ ಜನಿಸಿದ ಕೂಸದು. ಗಂಡು ಮಕ್ಕಳು ಬಹಳ ತ್ರಾಸ ಕೊಡ್ತಾರೆ ಎನ್ನುವ ಮಕ್ಕಳೇ ಸಲೀಸು. ಅಜ್ಜಿ ಮಗು ಹಿಡಿದು ನುಡಿದಾಗ ಮುದ್ದಾದ ಕುಮಾರನ ಎದುರು ಎಲ್ಲ ನೋವು ಮರೆತೇ ಹೋಗಿತ್ತು. ಈ ಸುಖವನ್ನು ದೇವರಿಗೆ ಸಹಿಸಲಾಗಲಿಲ್ಲವೇನು? ಕೂಸನ್ನ ಕೊಟ್ಟಂತೆ ಮಾಡಿ ಕಸಿದು ಬಿಟ್ಟ. ಮಗು ಹುಟ್ಟಿದ 3ನೇ ದಿನದ ರಾತ್ರಿ ಕೆಂಡದಂತಹ ಜ್ವರ ಕೂಸಿಗೆ. ಆಸ್ಪತ್ರೆಗೆ ಹೋಗೋಣ ಎಂದರೆ ಯಾರೂ ಕೇಳಲಿಲ್ಲ. ಹುಟ್ಟಿದ ಮಗುವಿಗೆ ಜ್ವರ ಬರುವುದು ಸಾಮಾನ್ಯ ಅಂದಳು ಸೂಳೆಗಿತ್ತಿ. ಈಗ ಆಸ್ಪತ್ರೆಗೆ ಹೋಗಿ ಮಾಡುವುದಾದ್ರೂ ಏನು? ಡಾಕ್ಟರ್ ಬರುವುದು ಬೆಳಿಗ್ಗೆ. ಆಕೆಯ ಜೊತೆಗೂಡಿ ನುಡಿದಳು ಅತ್ತೆ. ಮುಂಜಾನೆ 2ರ ಸಮಯ. ಮಗು ನರಳುತ್ತಿತ್ತು. ಓಣಿಯ ಜನರೆಲ್ಲ ಸೇರಿದ್ದರು.
ಒಬ್ಬೊಬ್ಬರದ್ದು ಒಂದೊಂದು ಸಲಹೆ. ಯಾರೋ ನೀಡಿದ ಸಲಹೆಯಂತೆ ಅನ್ನ ಬಿಸಿ ಮಾಡಿ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಮಗುವಿನ ಎದೆಯ ಮೇಲೆ ಇಟ್ಟರು. ಬೆಳಕೊಂದು ಅರಿದರೆ ಸಾಕಿತ್ತು. ಹೇಗಾದರೂ ಮಗುವನ್ನ ಬದುಕಿಸಿಕೊಂಡು ಬಿಡಬಹುದೆಂಬ ಆಶಾಭಾವನೆ ಎಲ್ಲರದ್ದು. ಆದರೆ ವಿಧಿ ಬೇರೆಯದೇ ಬಯಸಿತ್ತು. ಮಗುವಿನ ಕಿರುಕಲು ಧ್ವನಿಯಿಂದ ದೊಡ್ಡವರು ಬಿಕ್ಕಳಿಸಿದಂತೆ ಗಡಸು ಧ್ವನಿ ಬಂದಾಗ ನಡಗಿ ಹೋದೆ. ಕಾಣದ ಎಲ್ಲ ದೇವರಿಗೆ ಕೈಮುಗಿದು ಮಗು ಉಳಿಸಿಕೊಡೆಂದು ಬೇಡಿದೆ. ಇಲ್ಲ, ಮಗು ಉಳಿಯಲೇ ಇಲ್ಲ. ದೊಡ್ಡದಾದ ನಿಟ್ಟುರಿಸು ಬಿಟ್ಟು ಮಗು ಕೊನೆಯುಸಿರೆಳೆಯಿತು. ಯಾವ ಜೀವಕ್ಕಾಗಿ ನಾನು ಬದುಕಿದ್ದೇನೋ ಅದೇ ಜೀವ ನನ್ನ ಕೈ ತಪ್ಪಿ ಹೋಯಿತು. ಮಗು ಕಳೆದುಕೊಂಡ ನೋವಿಂದ ನಾನಿನ್ನೂ ಹೊರಬಂದಿರಲಿಲ್ಲ. ಆಗಲೇ ಮಗುನ ಸಾಯಿಸೋಕೆ ಅಂತವನೇ ಬಂದೋಳು. ನಮ್ಮ ವಂಶ ಉದ್ಧಾರ ಆಗೋದು ನೋಡೋಕ್ಕಾಗದೆ ಹೊಟ್ಟೆ ಉರಿಯಿಂದ ಬೇಕಂತಾನೆ ಮಗು ಸಾಯಿಸಿದ್ದಾಳೆ ಮುದುಕಿ ಎಂದು ಅತ್ತೆ ಮುದಳಿಸಿದಾಗಳಂತೂ ಅಜ್ಜಿಯ ಕಣ್ಣೀರನ್ನ ಒರೆಸಲಾಗದೆ, ಅತ್ತೆಯ ಬಾಯಿಗೆ ಬಾಯಿ ಕೊಟ್ಟು ಮಾತನಾಡಲೂ ಆಗದೆ ಮನದಲ್ಲೇ ಸಂಕಷ್ಟಪಟ್ಟೆ. ನನ್ನ ಶತ್ರುಗಳಿಗೂ ಕೇಡು ಬಯಸಿದವಳಲ್ಲ, ಇನ್ನು ಮೊಮ್ಮಗಳಿಗೆ ಬಯಸ್ತೀನ ಎಂದು ಅಳುತ್ತಲೇ ಊರಿಗೆ ಹೊರಟಳು ಅಜ್ಜಿ. ನಾನೂ ತಡೆಯಲಿಲ್ಲ. ಇಲ್ಲೇ ಇದ್ದು ಇವರ ಕೈಯಲ್ಲಿ ಅನಿಸಿಕೊಳ್ಳುವುದಕ್ಕಿಂತ ಊರಿಗೆ ಹೋಗುವುದು ಉಳಿತೆಂದು ಸುಮ್ಮನಾದೆ. ಆಕೆ ತಲುಪಿ 2 ತಿಂಗಳಿಗೆ ತನ್ನ ಕೈಯಿಂದ ಕೂಸು ಸತ್ತಿತ್ತು ಅಂತ ವ್ಯಸನ ಹಿಡಿದು ಸತ್ತಳಂತೆ. ಸುದ್ದಿ ಬಂತು. ನಮ್ಮ ವಂಶದ ಕುಡಿ ಕೊಂದವಳು. ಯಾರೂ ಮಣ್ಣಿಗೆ ಹೋಗೋದು ಬೇಡವೆಂದರು ಅತ್ತೆ ಮತ್ತು ಗಂಡ. ಕೊನೆಯದಾಗಿ ಆಕೆಯ ಮುಖವನ್ನ ಕೂಡ ನೋಡಲಾಗದ ನತದೃಷ್ಟಿ ನಾನಾದೆ. ಮಗು ಜೊತೆಗೆ ಅಜ್ಜಿಯನ್ನು ಕಳೆದುಕೊಂಡ ನೋವಿನಿಂದ ಹೊರಬರಲು ಸಾಕಷ್ಟು ಪ್ರಯತ್ನಿಸಿದೆ. ಗಂಡ ಹೊಡೆದರು, ಬೈದರು. ಅದಾವುದು ಅಲ್ಲವೇನೋ ಎಂಬಂತೆ ಮೌನವಾಯಿಸಿದೆ. ಒಂಟಿಯಾಗಿರಬೇಕು ಎನಿಸಿತು. ಯಾರೊಂದಿಗೂ ಹೆಚ್ಚು ಮಾತನಾಡದೆ ಮಾನಸಿಕ ರೋಗಿಯಾಗಿ ಸುಮ್ಮನೆ ಉಳಿದುಬಿಟ್ಟೆ. ಹಲವಾರು ತಿಂಗಳುಗಳು ನಂತರ ತವರಿನಿಂದ ತಂಗಿ ಬಂದ ಮೇಲೆ ತವರಿನ ಸುದ್ದಿಯನ್ನು ತಿಳಿಯುತ್ತಾ ಆ ನೋವಿಂದ ಹೊರಬಂದೆ. ಬಡತನದಲ್ಲಿ ಬೆಳೆದ ತಂಗಿಗೆ ಮನೆಯಲ್ಲಿದ್ದ ಸಿಹಿ ತಿಂಡಿ, ಹಣ್ಣು ಹಂಪಲುಗಳು ಸ್ವರ್ಗದಂತೆ ಕಂಡಿದ್ದವು. ನೀನಿಷ್ಟು ಅದೃಷ್ಟವಂತೆ ಅವಳಂದಾಗ ಬದುಕಿನ ನೈಜತೆಯ ಅರಿವೇ ಇಲ್ಲದ ಆಕೆಯನ್ನು ನೋಡಿ ವಿಷಾದದಿಂದ ನಕ್ಕಿದೆ. ತಂಗಿ ಆಗಮನದಿಂದ ಮನೆ ರಣರಂಗವಾಗುವುದೇನೋ ಎಂದು ಭಾವಿಸಿದ್ದೆ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಅವರು ನಡೆದುಕೊಂಡರು. ಆಕೆ ಬಂದಾಗಿನಿಂದ ಯಾವೊಂದು ಕುಂಕು ಮಾತನಾಡದೆ, ಏನೆಂದು ದೂರದೆ ಆಕೆಯೊಂದಿಗೆ ಹರಟುತ್ತಿದ್ದರು. ಮನೆಗೆ ಬರುತ್ತಿದ್ದ ಸಿಹಿ ತಿಂಡಿಗಳು, ಹಣ್ಣು ಹಂಪಲುಗಳ ಸಂಖ್ಯೆಯೂ ಜಾಸ್ತಿಯಾಯಿತು. ಸಿನಿಮಾ ಪಾರ್ಕುಗಳ ಸುತ್ತಾಟವೊಂದು ಹೊಸದಾಗಿ ಆರಂಭವಾದಾಗ ನನ್ನ ಸೂಕ್ಷ್ಮ ಕಣ್ಣುಗಳು ಗಂಡನಿಗೆ ತಂಗಿಯೆಡೆಗಿದ್ದ ಕಾಮಾನೆಯನ್ನು ಗ್ರಹಿಸಿ ಬಿಟ್ಟವು. ಅಂದೇ 4ಕ್ಕೆ ಊರಿಗೆ ಹೋಗುತ್ತಿದ್ದ ಬಸ್ಸಿಗೆ ಆಕೆಯನ್ನ ಹತ್ತಿಸಿ ಬಿಟ್ಟೆ. ಮನೆಗೆ ವಾಪಸ್ ಬಂದಾಗ ಎದುರುಮನೆ ಅಜ್ಜಿಯೆಂದು ಹೇಳಿದ ಮಾತುಗಳು ನೆನಪಾಯಿತು. ಬಂಗಾರದ ಅವಲಕ್ಕಿ ಸರ ಕೊಡಿಸಿದರೆಂದು ಕುಣಿದಾಡಿಕೊಂಡು ಅಜ್ಜಿಗೆ ತೋರಿಸಲು ಹೋದಾಗ ಹೇಳಿದ ಮಾತುಗಳು ಅವು. ಇವೆಲ್ಲ ನಿನಗಾಗಿ ಎಂದು ಖುಷಿ ಪಡಬೇಡ. ಹೆಂಡತಿಗೆ ಅಷ್ಟೆಲ್ಲ ಮಾಡಿಸುವಾತ ನಮಗಿಷ್ಟು ಕೊಡಿಸಬಹುದು ಎಂಬ ಆಸೆಯಿಂದ ಹೆಂಗಸರು ತನ್ನೆಡೆಗೆ ಬರಲಿ ಎಂದು ಸೆಳೆವ ತಂತ್ರವದು ಎಂದು ಗಂಡನ ಮುಖವನ್ನು ಅನುಭವಿಸ್ತ ಅಜ್ಜಿ ಅಂದೇ ಕಂಡು ಹಿಡಿದು ಬಿಟ್ಟಿದ್ದಳು. ಆದರೆ ನಾನೇ ಒಡೆದರು ಬಡಿದರು ಇಂಥದ್ದನ್ನೊಂದು ಗಂಡ ಮಾಡಲಾರ ಎಂದುಕೊಂಡಿದ್ದೆ. ಇದೊಂದು ಕಷ್ಟ ಕೊಡಬೇಡಪ್ಪ ದೇವರೇ ಎಂದು ಮತ್ತೆ ದೇವರಿಗೆ ಮೊರೆ ಹೋದೆ. ಗಂಡ ಮನೆಗೆ ಬಂದಾಗ ತಂಗಿ ಇಲ್ಲದನ್ನ ಕಂಡು ಹೆಚ್ಚೇನು ಗಾಬರಿಯಾದವರಂತೆ ತೋರಿಸಿಕೊಳ್ಳದೆ, ಆಕೆಗೆ ಒಂದು ಬಣ್ಣ ಇಲ್ಲ, ಒಂದು ಮೈ ಇಲ್ಲ ಎಂದು ನುಡಿದು ನನಗೆ ದೃಷ್ಟಿ ಕೊಡದೆ ಒಳನಡೆದರು. ಬಹುಶಃ ಅವರ ಕಳ್ಳ ನೋಟವನ್ನು ಕಂಡುಹಿಡಿದಿದ್ದೇನೆ ಎಂದು ತಿಳಿದ ಮೇಲೆ ಹಾಗೆ ಮಾತನಾಡಿದರೋ ಏನೋ. ಕೆಲವೊಮ್ಮೆ ಸಿಹಿಯಾಗಿ, ಕೆಲವೊಮ್ಮೆ ಕೈಯಾಗಿ ನಡೆದುಕೊಳ್ಳುತ್ತಿದ್ದ ಅವರ ವರ್ತನೆಗಳೇ ವಿಚಿತ್ರವೆನಿಸುತ್ತಿದ್ದವು. ಮಗುವೊಂದಾದರೆ ಎಲ್ಲ ಸರಿಯಾಗಬಹುದೆಂಬ ಆಸೆ ಇಂದಿನ ಮನೆ ಸುಶೀಲನ ಸಂಸಾರ ನೋಡಿದ ಮೇಲೆ ಹುಟ್ಟಿತು. ಆಕೆ ಗಂಡ ಮೊದಲು ಕುಡಿಯುತ್ತಿದ್ದ. ಮಗುವಾದ ಮೇಲೆ ಕುಡಿತವನ್ನು ಬಿಟ್ಟು ಪ್ರತಿದಿನ ಮಗುವಿನೊಂದಿಗೆ ಆಡುತ್ತಾ ಹೆಂಡತಿಯನ್ನು ಸುಖವಾಗಿ ನೋಡಿಕೊಂಡಿದ್ದ. ಮಗುವಾದ ಮೇಲೆ ಅವರ ಸಂಸಾರದಲ್ಲಿ ಉಂಟಾದ ಬದಲಾವಣೆ ನೋಡಿದ ಮೇಲೆ ನಮ್ಮ ಮನೆಯಲ್ಲಿ ಅಂತಹ ಬದಲಾವಣೆಯಾಗಬಹುದೆಂದು ಮತ್ತೊಮ್ಮೆ ಮಗುವಿಗಾಗಿ ಕನವರಿಸಿದೆ. ಅಂದು ಮುಂಜಾನೆಯೇ ಬಾಗಿಲು ಬೆಳೆದು ರಂಗೋಲಿ ಹಾಕುತ್ತಿದ್ದಾಗ ಬಂದಿದ್ದಳು ಕೊರವಂಜಿ. ಗಂಡನ ವಂಶದರಿಂದ ನಾಗನ ವಧೆಯಾಗಿದೆ, ಮಗುವಾಗದಿರಲು ಇದೇ ತೊಡಕು, ನಾಗರಕ್ಕಿ ನಡೆದುಕೋ ಮಗಳೇ ಎಂದು ನುಡಿದು ಅಕ್ಕಿಯನ್ನು ಸಹ ಪಡೆಯದೆ ಹೋಗಿದ್ದಳು. ಆಕೆ ಹೇಳಿದಂತೆ ಪ್ರತಿನಿತ್ಯ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಟೆ. ಬೆಳ್ಳಿಯ ನಾಗರ ಮಾಡಿಸುವೆ, ಒಂದು ಕುಡಿ ಕರುಣಿಸು ಎಂದೆಲ್ಲ ಅರಸಿಕೊಂಡೆ. ಯಾವ ಜನ್ಮದ ಪುಣ್ಯವೋ ಅಂದು ದೇವರು ನನ್ನ ಮಾತನ್ನು ಕೇಳಿದಂತಿತ್ತು. ದೇವರಿಗೂ ನನ್ನ ಕಷ್ಟ ಕಂಡು ಸಾಕಾಗಿತ್ತೇನೋ
ಈ ಬಾರಿ ಯಾವುದೇ ತೊಂದರೆಯಾಗದಂತೆ ಅತ್ತೆಯ ಆರೈಕೆಯಲ್ಲಿ ಆರೋಗ್ಯವಂತ ಹೆಣ್ಣು ಮಗು ಜನಿಸಿತು. ಮಗುವಿನ ಜನನದ ನಂತರ ಗಂಡನಲ್ಲಿ ಕೊಂಚ ಬದಲಾವಣೆ ಕಂಡಿತು. ಅಣ್ಣನ ಮದುವೆಗೆ ಹೋಗಲು ಅನುಮತಿಯೂ ಸಿಕ್ಕಿತು. ಮಗುವಿನೆಡೆಗೆ ಪ್ರೀತಿಯಿಂದ ಕಾಣತೊಡಗಿದರು. ಚಿಕ್ಕಪುಟ್ಟದ್ದಕ್ಕೆ ಬೀಳುತ್ತಿದ್ದ ಹೊಡೆತಗಳ ಪ್ರಮಾಣವು ಕಡಿಮೆಯಾಯಿತು. ಆದರೆ ಸಂಪೂರ್ಣವಾಗಿ ನಿಲ್ಲಲಿಲ್ಲ. ಕಂದನ ಆಗಮನದಿಂದ ಜೀವನ ಸುಖಕರವಾಗಿ ಸಾಗುತ್ತಿದೆ ಎನ್ನುವಾಗಲೇ ಸುಖ ನನ್ನ ಹಣೆಯಲ್ಲಿ ಬರದೇ ಇಲ್ಲವೇನೋ ಎಂಬಂತೆ ಮತ್ತೆ ಗಂಡನಲ್ಲಿ ಬದಲಾವಣೆ. ಹಿಂದೆಂದೂ ನಾ ಕಾಣದಂತಹ ಬದಲಾವಣೆ ಪಕ್ಕದ ಮನೆಗೆ ಬರುತ್ತಿದ್ದ ಲ್ಯಾಂಡ್ ಫೋನಿನಿಂದ ಉಂಟಾಗಿತ್ತು. ಪಕ್ಕದ ಮನೆ ಸುಜಾತಾಳ ಲ್ಯಾಂಡ್ ಫೋನ್ಗೆ ಪದೇ ಪದೇ ಕರೆಗಳು ಬರಲಾರಂಭಿಸಿದವು. ಕರೆಯಲ್ಲಿ ಮಾತನಾಡುವುದು ಹೆಣ್ಣೊಂದು. ಸುಜಾತ ಹೇಳಿದಾಗ ಆ ಹೆಣ್ಣು ಯಾರೆಂದು ಕುತೂಹಲದ ಜೊತೆಗೆ ಗಂಡ ಆಕೆಯೊಡನೆ ಮಾತನಾಡಿ ಬರುವಾಗ ನಗುನಗುತ್ತಾ ಬರುತ್ತಿದ್ದದ್ದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿತು. ಮಗುವಿನೊಂದಿಗೆ ಆಡುವಾಗ ಅದನ್ನೇ ಪ್ರಶ್ನಿಸಿದೆ. ಆಗಲೇ ಬಿದ್ದಿತ್ತು ಹೊಡೆತ, ಕಿವಿಯೋಲೆ ಮುರಿದು ಹೋಗುವಂತೆ. ಇನ್ನೊಮ್ಮೆ ಕೇಳಿದರೆ ಸಾಯಿಸಿ ಬಿಡ್ತೀನಿ ಎಂಬ ಬೆದರಿಕೆ ಮಾತು ಬೇರೆ. ಅಂದೇ ಇಬ್ಬರ ನಡುವೆ ಮಗುವಿನ ಮುಖಾಂತರ ನಡೆಯುತ್ತಿದ್ದ ಮಾತು ಕೂಡ ಸತ್ತು ಹೋಯಿತು. ಸುಜತಾಳಿಗೆ ಫೋನ್ ಮಾಡುವವಳ ಹೆಸರು ವಿಳಾಸ ಪಡೆಯಲು ಹೇಳಿದ್ದೆ. ಕರೆ ಮಾಡಿದಾಕೆ ವನಜಾ ಎಂದು ಗೊತ್ತಾಯಿತು. ಗೊತ್ತಾಗಿ ಮಾಡುವುದಾದರೂ ಏನಿತ್ತು? ಆಕೆಗೆ ನಾ ಶಿಕ್ಷೆ ನೀಡಬಹುದಿತ್ತೆ? ಇಲ್ಲ, ಶಿಕ್ಷೆ ಆಗುತ್ತಿದ್ದದ್ದು ಕೇವಲ ನನಗೆ ಮಾತ್ರ. ಏನು ಮಾಡಬೇಕೆಂಬುದು ತಿಳಿಯದಂತಹ ಸಂದರ್ಭದಲ್ಲಿಯೇ ಹೊಲದಲ್ಲಿ ಬೆಳೆದಿದ್ದ ಹೆಸರುಕಾಳು ಕೊಟ್ಟು ಹೋಗಲು ಮೈದುನ ಬಂದಿದ್ದ. ಅವನೆದುರಿಗೆ ಕಣ್ಣೀರು ಹಾಕಿ ಕರೆ ಮಾಡುತ್ತಿದ್ದ ವನಜಾಳ ಸುದ್ದಿ ಕೇಳಿದ್ದೆ. ವನಜಾ ಬೇರಾರೂ ಅಲ್ಲ, ಅಣ್ಣ ಮದುವೆಗೂ ಮುಂಚೆಯೇ ಪ್ರೀತಿಸಿದ್ದ ಹುಡುಗಿ. ಆಕಿನ ಮದುವೆ ಮಾಡಿಕೊಳ್ತೀನಿ ಅಂತ ಹಠ ಹಿಡಿದಿದ್ದ. ಅವ್ವನು ಒಪ್ಸಿ ಹುಡುಗಿ ನೋಡು ಶಾಸ್ತ್ರಕ್ಕೆ ಹೋದಾಗ ಬಸ್ಸು ಆಕ್ಸಿಡೆಂಟ್ ಆಗಿ ಅಮ್ಮನ ಕಾಲಿಗೆ ಹೊಡೆತ ಬಿದ್ದು ಅವ್ವ ಕುಂಟಿಕೊಂಡು ನಡೆಯೋ ಹಂಗಾಯ್ತು. ಜೊತೆಗೆ ಬಂದಿದ್ದ ದೊಡ್ಡವ್ವನ ಎಡಗೈ ಮುರಿದು ಸ್ವಾಧೀನನೇ ಕಳ್ಕೊಂಡ್ರು. ಆ ಹೆಣ್ಣಿನ ಕಾಳ್ಗುಣ ಚಲೋ ಇಲ್ಲ. ಮದುವೆ ಮಾಡಿದರೆ ಅನಾಹುತ ಆಯ್ತೈತಿ ಅಂದು ಮದುವಿನ ಬ್ಯಾಡ ಅಂದ್ರು. ಹಾಗಾಗಿ ಆ ಮದುವೆ ನಡಿಲಿಲ್ಲ. ಆಕಿ ಹೋದಾಕ ಅಂತ ಬ್ಯಾರೆ ಊರಿಗೆ ಹೋದ್ಲು ಅಂತ ಸುದ್ದಿ ಬಂತು. ಆಮೇಲಿಂದ ನಾವ್ಯಾರೂ ಆಕಿನ ನೋಡಿಲ್ಲ. ಮೈದುನ ವನಜಾ ಮತ್ತು ಅವರ ಅಣ್ಣನ ಸಂಬಂಧದ ಕುರಿತು ಎಳೆಯಾಗಿ ಹೇಳಿದ. ಮದುವೆಗೂ ಮುಂಚೆ ಅವರ ನಡುವೆ ಏನಿದ್ದರೂ ನಾ ಸಹಿಸಬಲ್ಲೆ. ಆದರೆ ಅವರಿಗೀಗ ಮದುವೆಯಾಗಿದೆ, ಒಂದು ಮಗುವಿದೆ. ಈಗ ಅವಳೊಂದಿಗೆ ಫೋನಿನಲ್ಲಿ ಲಲ್ಲೆ ಹೊಡೆಯುವುದೇನಿದೆ? ನಾ ಹೇಳಿದರೆ ಕೇಳುವುದಿಲ್ಲ. ನೀವಾದರೂ ನಿಮ್ಮಣ್ಣನಿಗೆ ಸ್ವಲ್ಪ ಬುದ್ಧಿ ಹೇಳಿ ಎಂದು ಬೇಡಿಕೊಂಡೆ. ಅಣ್ಣನಾದವನು ಆಸ್ತಿಯಲ್ಲಿ ಪಾಲು ಪಡೆದಿರಲಿಲ್ಲ. ಈಗ ಈ ವಿಷಯ ಕೇಳಿದರೆ ತಾನು ಎಲ್ಲಿ ಪಾಲು ಕೊಡಬೇಕಾಗಿ ಬರಬಹುದು ಎಂದೇನೋ. ಅವರಿಗೆ ಏನೆಂದು ಹೇಳದೆ ಬೆಳೆಯಲು ಅನಬೇಕೆಂದು ಹಣ ಪಡೆದು ತನ್ನ ಬೇಳೆ ಬೇಯಿಸಿಕೊಂಡು ನಡೆದಿದ್ದ ಮೈದುನ. ಯಾರಿಗೂ ಹೇಳಿ ಏನು ಪ್ರಯೋಜನವಾಗಲಿಲ್ಲ. ಎಲ್ಲರಿಂದ ಸಿಕ್ಕಿದ್ದು ಸಾಂತ್ವನ ಅಷ್ಟೇ. ರಾತ್ರಿ ಮಲಗಿದ್ದಾಗ 2 ಗಂಟೆ ಸುಮಾರಿಗೆ ಬೀರುವಿನ ಬಾಗಿಲು ತೆಗೆದ ಸದ್ದಾಯಿತು. ನನ್ನ ಜೀವನದ ಈ ನಾಟಕ ನೆನೆದು ನಿದ್ದೆಯೇ ಬಂದಿರಲಿಲ್ಲ. ಮುಸುಕು ಹಾಕಿಕೊಂಡೇ ಶಬ್ದ ಆಲಿಸಿದೆ. ಮನೆಯಲ್ಲಿದ್ದ ಒಡವೆಯನ್ನೆಲ್ಲ ಗಂಟು ಕಟ್ಟಿ ಅದನ್ನೆಲ್ಲ ಮಂಚದ ಅಡಿಗೆ ಇಟ್ಟರು. ಅದನ್ನೆಲ್ಲ ತೆಗೆದುಕೊಂಡು ವನಜಾಳೊಂದಿಗೆ ಓಡಿ ಹೋಗುವರಿದ್ದರೇನು ಎಂಬ ಪ್ರಶ್ನೆ ಮೂಡಿದ ತಕ್ಷಣವೇ ಮಲಗಿದ್ದ ಮಗುವನ್ನು ನೆನೆದು ನಡುಗಿಬಿಟ್ಟೆ. ಹೆಚ್ಚು ಓದಿದ್ದರೆ ಕೆಲಸಕ್ಕೆ ಸೇರಿ ದುಡಿಯುತ್ತಿದ್ದೆ. ತವರಾದರೂ ಭದ್ರವಾಗಿದ್ದರೆ ಅಲ್ಲಿಯಾದರೂ ಬದುಕುತ್ತಿದ್ದೆ. ಮನೆಯಿಂದ ಓಡಿ ಹೋಗಿ ಕೂಲಿ ಮಾಡಿ ಬದುಕೋಣವೆಂದರೆ ಯಾವನ ಜೊತೆ ಓದೋಳು ಎಂಬ ಗುಮಾನಿ ಬೇರೆ. ಈ ಎಲ್ಲ ಮಾತುಗಳು ನಾನು ಎಲ್ಲೂ ಹೋಗದೆ ಇಷ್ಟು ದಿನ ಎಲ್ಲ ನೋವನ್ನು ಅನುಭವಿಸುವಂತೆ ಮಾಡಿದ್ದವು. ಈಗ ಆಗಿಲ್ಲ. ನಾ ಬದುಕಲು ಪ್ರೇರಣೆಯಾಗಿ ಮಗಳಿದ್ದಾಳೆ. ಗಂಡ ಹೋದರೆ ಅವನಾಗಿಯೇ ಹೋಗಿದ್ದಾನೆ. ಅದರಲ್ಲಿ ನನ್ನ ತಪ್ಪೇನು? ಬದುಕುತ್ತೇನೆ. ಕೂಲಿ ಮಾಡಿಯಾದರೂ ಮಗುವನ್ನು ಸಾಕುತ್ತಾ ಅಪ್ಪನ ಕರಿನೆರಳು ಕೂಡ ಮಗುವಿನ ಬೆಳವಣಿಗೆಯಲ್ಲಿ ಬರದಂತೆ ಬದುಕುತ್ತೇನೆಂದು ದೃಢ ನಿರ್ಧಾರ ಮಾಡಿ ಮಲಗಿದೆ. ಬೆಳಿಗ್ಗೆ ಎದ್ದಾಗ ಅವರು ಇರಲಿಲ್ಲ. ಜೊತೆಗೆ ಅವರು ರಾತ್ರಿಯೇ ತಯಾರಿಸಿಟ್ಟಿದ್ದ ಚಿನ್ನದ ಗಂಟು ಕೂಡ. ಬಟ್ಟೆ ಗಂಟೊಂದನ್ನು ಬಿಟ್ಟು ಹೋಗಿದ್ದರು. ರಾತ್ರಿಯೇ ಎಲ್ಲ ತಿಳಿದಿದ್ದರಿಂದ ರಾತ್ರಿ ಅನುಭವಿಸಿದಷ್ಟು ನೋವು ಬೆಳಿಗ್ಗೆ ಆಗಲಿಲ್ಲ. ಆದರೂ ಮುಂದಿನ ಜೀವನದ ನೆನೆದು ಭಯವಾಗಿತ್ತು. ತಿಂಡಿ ತೀರ್ಥ ಏನೇನು ಮಾಡಲಿಲ್ಲ. ಮಗಳು ಅತ್ತಳು. ಎದುರುಮನೆ ಅಜ್ಜಿ ಮಗಳ ಜೊತೆಗೆ ನನ್ನನ್ನು ಕರೆದುಕೊಂಡು ಹೋಗಿ ತಿಂಡಿ ಉಪಚಾರ ಮಾಡಿಸಿದರು. ನನಗೊಂದಿಷ್ಟು ಸಮಾಧಾನ ಮಾಡಿ ಧೈರ್ಯ ನುಡಿದರು. ಸಂಜೆಯಾದರೂ ಅಜ್ಜಿಯ ಮನೆಯಿಂದ ಕದಲಿಲ್ಲ. ನಿನಗೆ ಫೋನ್ ಬಂದಿದೆ ಎಂದು ಸುಜಾತ ಕರೆಯುವವರೆಗೂ. ನನಗೆ ಫೋನ್ ಮಾಡುವವರು ಯಾರೂ ಇಲ್ಲ. ನಾನೇ ಗಂಡನಿಲ್ಲದಾಗ ಸುಜತಾಳ ಮನೆಗೋಗಿ ತವರಿಗೆ ಫೋನ್ ಹಾಯಿಸುತ್ತಿದ್ದೆ. ಈಗ ಕರೆ ಮಾಡಿದವರಾರು? ಇನ್ನೂ ಯಾವ ಅನಿಷ್ಟ ಸುದ್ದಿ ಕಾದಿದೆಯೋ ಎಂದು ಹೆದರುತ್ತಲೇ ಕರೆ ಸ್ವೀಕರಿಸಲು ಓಡಿದೆ. ಕರೆ ಮಾಡಿದ್ದು ಬೇರಾರೂ ಅಲ್ಲ,
ಅದೇ ವನಜ. ಯಾವ ಹೆಣ್ಣಿಗಾಗಿ ಗಂಡ ಮನೆ ಬಿಟ್ಟು 3 ವರ್ಷದ ಮಗಳನ್ನು ಬಿಟ್ಟು ಓಡಿ ಹೋಗಿದ್ದಾನೋ ಅದೇ ವನಜ. ನಿನ್ನ ಸಂಸಾರವನ್ನು ಛಿದ್ರ ಮಾಡುವುದು ದೊಡ್ಡ ವಿಷಯವೇ ಅಲ್ಲವೆಂದು ಮಾತು ಆರಂಭಿಸಿದಳಾಕೆ. ನಿನ್ನಷ್ಟು ನಾನು ಓದಿಲ್ಲ, ತಿಳುವಳಿಕೆಯಂತೆ ಮೊದಲೇ ಇಲ್ಲ. ಆದರೂ ಹೇಳುತ್ತಿದ್ದೇನೆ, ನೀನಿನ್ನೂ ಚಿಕ್ಕವಳು, ವಯಸ್ಸಿದೆ, ರೂಪವಿದೆ, ಬೇರೆ ಯಾರನ್ನಾದರೂ ಮದುವೆಯಾಗು. ತಾಳಿಸಿ ಕಟ್ಟಿಸಿಕೊಂಡಿರುವ ನನಗೆ ಹೆಂಡತಿ ಎಂದರೆ ನಿನಗೆ ಏನೆನ್ನಬಹುದು ಯೋಚಿಸಿ ಎಂದಿದ್ದೆ. ಗಂಡನೇ ಹೋದ ಮೇಲೆ ಎದರುವ ಮಾತಾದರೂ ಎಲ್ಲಿತ್ತು? ಆಗಲೇ ಆಕೆಯ ಧ್ವನಿ ಮೆದುವಾಗಿದ್ದು, ನಾನು ಇನ್ಯಾವತ್ತೂ ನಿನ್ನ ಗಂಡನ ಸಹವಾಸಕ್ಕೆ ಬರುವುದಿಲ್ಲ, ಫೋನಂತೂ ಮಾಡುವುದಿಲ್ಲ. ನಿನ್ನ ಗಂಡನನ್ನು ನಿನಗೆ ಬಿಟ್ಟುಕೊಟ್ಟಿದ್ದೇನೆ ಎಂದಿದ್ದಳು. ಬಿಟ್ಟುಕೊಡೋಕೆ ಅವಳಾದರೂ ಯಾರು? ತಾಳಿಸಿ ಕಟ್ಟಿಸಿಕೊಂಡವಳು ನಾನಲ್ಲವೇ? ಆದರೂ ಆಕೆಗೆ ಮರುಮಾತನಾಡದೆ ಮೌನವಹಿಸಿ ಮಾತನ್ನು ಆಲಿಸಿದೆ. ನಿಮ್ಮ ಅಣ್ಣನಿಗೆ ಹೇಳಿಬಿಡು, ನಾನು ಇನ್ಯಾವತ್ತೂ ನಿನ್ನ ಗಂಡನಿಗೆ ಫೋನ್ ಮಾಡುವುದಿಲ್ಲವೆಂದು ಒತ್ತಿ ಒತ್ತಿ 3-4 ಬಾರಿ ಹೇಳಿದ್ದಳು. ಗಂಡ ವಾಪಸ್ ಬರುವ ಸೂಚನೆ ಸಿಕ್ಕ ನಂತರ ಹೋದ ಜೀವ ಬಂದಂತಾಗಿತ್ತು. ಆದರೂ ಇದ್ದಕ್ಕಿದ್ದಂತೆ ಆಕೆಯ ಈ ಬದಲಾವಣೆ ಯಾಕೆ ಎಂಬುದು ಆ ಕ್ಷಣಕ್ಕೆ ಹೊಳೆಯಲಿಲ್ಲ. ಕಾಣದ ದೇವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕೈಮುಗಿದು ನಮಿಸಿದೆ. ತವರಿನ ಯಾರಿಗೂ ಈ ವಿಷಯ ತಿಳಿಸಲಿಲ್ಲ. ಇನ್ಯಾವ ಅಣ್ಣ ನನ್ನ ಸಂಸಾರ ಉಳಿಸಿದ್ದ ಗೊತ್ತಾಗಲಿಲ್ಲ. ಯಾರಾದರೂ ಆಗಿರಲಿ, ಅವನ ಸಂಸಾರ ತನ್ನಗಿರಲಿ ಎಂದು ಹಾರೈಸಿದೆ. ಆನಂತರ ತಿಳಿಯಿತು, ನನ್ನ ಸಂಸಾರ ಉಳಿಸಲು ಮೂಲ ಕಾರಣನಾದ ಆ ಅಣ್ಣ ಎದುರು ಮನೆ ಅಜ್ಜಿಯ 2ನೇ ಮೊಮ್ಮಗನೆಂದು. ಅಜ್ಜಿಯೊಂದಿಗೆ ವನಜಾಳ ಕುರಿತು ಹೇಳುವಾಗ ನಡುಮನೆಯಲ್ಲಿ ಮಲಗಿದ್ದ ಅವರು ಕೇಳಿಸಿಕೊಂಡಿದ್ದರು. ವನಜಾ ಕೆಲಸ ಮಾಡುವಲ್ಲಿಗೆ ಹೋಗಿ ಬೈದು ಬುದ್ಧಿ ಹೇಳಿ ಜಗಳ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡುವುದಾಗಿಯೂ ಬೆದರಿಸಿ ಬಂದಿದ್ದರೆಂಬುದು ಅನಂತರ ತಿಳಿದ ಸುದ್ದಿ. ಸ್ವಂತ ಬಂಧವಿದ್ದವರೇ ದೂರವಿದ್ದಾಗ ಕರುಳ ಬಂಧವೇ ಇಲ್ಲದಿರುವ ಅವರು ನನ್ನ ಸಂಸಾರ ಉಳಿಸಿ ದೇವರ ಸ್ಥಾನ ಅಲಂಕರಿಸಿದ್ದರು. ಹೋದ ದಾರಿಗೆ ಸುಂಕವಿಲ್ಲ ಎಂಬಂತೆ ಗಂಡ ಮನೆಗೆ ವಾಪಸ್ಸಾಗಿದ್ದ. ಜೊತೆಗೆ ಒಯ್ದಿದ್ದ ಚಿನ್ನದ ಗಂಟು ಕೂಡ. ಬಂದವರು 2 ದಿನ ಯಾರೊಂದಿಗೂ ಏನೊಂದು ಮಾತನಾಡಲಿಲ್ಲ. ಹೊರಗೆ ಹೋಗಲೂ ಇಲ್ಲ. ಮಗು ಆಡಿದರೂ ರೇಗುತ್ತಿದ್ದರು. ನನಗವಳು ದಕ್ಕಲಿಲ್ಲ ಎಂಬುದನ್ನು ಸಹಿಸಲಾಗದೆ ನನ್ನ ಮತ್ತು ಮಗಳ ಮೇಲೆ ಕೆಂಡ ಕಾರುತ್ತಿದ್ದರು. ಪದೇ ಪದೇ ಸುಜಾತಾಳ ಮನೆಗೋಗಿ ಪೋನಾಯಿಸಿ ಬರುತ್ತಿದ್ದರು. ದಿನ ಕಳೆದಂತೆ ಎಲ್ಲವೂ ಕಡಿಮೆಯಾಯಿತು. ಮಗಳೊಂದಿಗೆ ಆಡತೊಡಗಿದರು. ನನ್ನೊಂದಿಗೂ ಮೊದಲಿನಂತೆ ಮಾತನಾಡತೊಡಗಿದರು. ಸ್ವಲ್ಪ ಮಟ್ಟದ ಒಳ್ಳೆಯ ಬದಲಾವಣೆ ಕಾಣತೊಡಗಿತು. ನಾನು ಎಲ್ಲವನ್ನೂ ಕೆಟ್ಟ ಕನಸೆಂದು ಮರೆತೆ. ಅವರೇನು ಕ್ಷಮೆ ಕೇಳಲಿಲ್ಲ. ಆದರೂ ನಾನೇ ಕ್ಷಮಿಸಿಬಿಟ್ಟೆ. ಎನ್ನೆಂದರೆ ಕ್ಷಮೆಯ ಧರಿತ್ರಿ ಅಲ್ಲವೇ? ನಾನು ಚೆನ್ನಾಗಿದ್ದೇವೆ ಎಂಬುದಕ್ಕೆ ಸಾಕ್ಷಿಯಾಗಿ ಮುದ್ದಾದ ಗಂಡು ಮಗುವಿನ ಆಗಮನವಾಯಿತು. ಈ ಬಾರಿ ಹೆರಿಗೆ ನನ್ನ ಆಸೆಯಂತೆಯೇ ತವರು ಮನೆಯಲ್ಲಿಯೇ ನಡೆಯಿತು. ಆಗಿ ಹೋದ ಎಲ್ಲ ಕಹಿ ಘಟನೆಗಳನ್ನು ಮರೆಸುವಂತೆ ಗಂಡು ಮಗುವಿನ ಆಗಮನದಿಂದ ಮನೆಯಲ್ಲಿ ಶಾಂತಿ ನೆಲೆಯೂರಿತು. ಅವನು ನಮ್ಮ ಮನೆಯ ಅದೃಷ್ಟವೆಂಬಂತೆ ಅವನು ಬಂದ ಮೇಲೆ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಯಿತು. ಮೋಟಾರ್ ಬೈಕ್, ಟಿವಿ ಜೊತೆಗೆ ಹೊಸ ಜಾಗವನ್ನು ಖರೀದಿಸಿ ಮನೆಯನ್ನು ಕಟ್ಟತೊಡಗಿದರು. ಗಂಡನಾಗಿ ಹೆಂಡತಿಗೆ ತೋರಬೇಕಾದ ಯಾವ ಪ್ರೀತಿಯನ್ನು ಅವರು ನನಗೆ ತೋರದಿದ್ದರೂ ಮಕ್ಕಳನ್ನು ಬಹಳ ಮುದ್ದಿನಿಂದ ಕಾಣುತ್ತಿದ್ದರು. ಮಗನಂತೂ ಅಪ್ಪನಂತೆಯೇ ಸಿಡುಕ, ಹೇಳಿದ ಮಾತು ಕೇಳುತ್ತಿರಲಿಲ್ಲ. ಅಪ್ಪನಿಗೆ ಬುದ್ಧಿ ಕಳಿಸೋ ಹಾಗೆ ಮಗ ಹುಟ್ಟ್ಯಾನ ಎಂದು ಎದುರುಮನೆ ಅಜ್ಜಿ ನುಡಿದಾಗ ಅಪ್ಪನೆನಿಸಿಕೊಂಡವ ಗಪ್ ಚುಪ್ ಎನ್ನುತ್ತಿರಲಿಲ್ಲ. ಮಕ್ಕಳ ಬೆಳವಣಿಗೆಯಲ್ಲಂತೂ ಸಣ್ಣ ದೋಷವೂ ಆಗದಂತೆ ನಾನು ನೋಡಿಕೊಂಡೆ. ತನ್ನಿಂದಲೇ ಎಲ್ಲ ಎಂಬ ಅಪ್ಪನ ಅಹಂಕಾರದ ಎಳೆಯೂ ಸೋಕದಂತೆ ಅಹಂ ಇಲ್ಲದೆ ಸಹನೆ, ತಾಳ್ಮೆ, ಕಷ್ಟಕ್ಕೆ ಕರಗುವ ಹೃದಯವಂತನಾಗಿ ಮಾಡಿದೆ. ಮಕ್ಕಳು ಬೆಳೆಯುತ್ತಿದ್ದಂತೆ ಗಂಡನೂ ಕೂಡ ಸ್ವಲ್ಪ ಸ್ವಲ್ಪವಾಗಿ ಬದಲಾಗುತ್ತಾ ಹೋದ. ಮಕ್ಕಳನ್ನು ಎಷ್ಟೇ ಪ್ರೀತಿಯಿಂದ ಕಂಡರೂ ನನ್ನೆಡೆಗಿದ್ದ ಅಸಡ್ಡೆ ಮಾತ್ರ ಹೋಗಿರಲಿಲ್ಲ. ನನ್ನನ್ನು ಕೆಲಸದಾಳಿಗಿಂತ ಕೀಳಾಗಿ ಕಾಣುತ್ತಿದ್ದ. ಕೆಲಸ ಮಾಡಲೇ ಬಂದಿರುವುದೇನೋ ಎಂಬಂತೆ ಆಜ್ಞಾಪಿಸುತ್ತಿದ್ದರು. ಅವರು ಹೊಡೆದಾಗ ಅಪ್ಪ ಅದು ತಪ್ಪು ಎಂದು ಎದೆ ಎತ್ತರ ಬೆಳೆದ ಮಕ್ಕಳು ಹೇಳಿದಾಗ ಅವರು ಸೋತು ಹೋದರು. ಹಾಗೇ ನಡೆದುಕೊಂಡಾಗಲೆಲ್ಲ ಮಕ್ಕಳೆರಡು ನನ್ನ ಪರವಾಗಿದ್ದು ಅಪ್ಪನನ್ನು ಎದುರಿಸುತ್ತಿದ್ದರು. ಮಗಳು ಡಿಗ್ರಿ ಓದುವಾಗ ಒಳ್ಳೆಯವರ ಬಂದಿದೆ ಎಂದು ಮದುವೆ ಮಾಡಲು ಅಪ್ಪನಾಗಿ ಅವರು ಆತೊರೆದಾಗ ಮಗಳೇ ಹೇಳಿದ್ದಳು, ನನಗೂ ನಿಮ್ಮ ಹಾಗೆ ಹೆಂಡತಿಗೆ ಒಡೆಯುವ ಗಂಡ ಸಿಕ್ಕರೆ, ತವರಿಗೆ ಹೋಗಲು ಗಂಡನಿಂದ ಅನುಮತಿ ಪಡೆಯುತ್ತಾ ಕೂರಬೇಕಾಗಿ ಬಂದರೆ, 1 ರೂಪಾಯಿಗೂ ಅವರೆದುರು ಕೈಯೊಡ್ಡಿ ನಿಲ್ಲಬೇಕಾಗಿ ಬಂದರೆ, ಅಮ್ಮ ನಿಮ್ಮೊಂದಿಗೆ ಅನುಸರಿಸಿಕೊಂಡು ಹೋದಂತೆ ನನಗೆ ಅವರೊಂದಿಗೆ ಅನುಸರಿಸಿಕೊಂಡು ಹೋಗಲು ಸಾಧ್ಯವಿಲ್ಲ. ನಾನು ಸ್ಟಡಿ ಕಂಪ್ಲೀಟ್ ಮಾಡಿ ಗಂಡ ಹಿಂಸೆ ಕೊಟ್ಟರೆ ಅವನನ್ನು ಬಿಟ್ಟು
ಒಂಟಿಯಾಗಿ ಬದುಕಬಲ್ಲೆನೆಂಬ ಆತ್ಮಸ್ಥೈರ್ಯ ಬರುವವರೆಗೆ ಮದುವೆ ಮಾತು ಬೇಡವೇ ಬೇಡವೆಂದು ನಿರ್ದಾಕ್ಷಿಣ್ಯವಾಗಿ ಅಪ್ಪನಿಗೆ ಎದುರೆದುರು ಹೇಳಿದ್ದಳು. ಆಗಲೇ ಅಪ್ಪ ಎನಿಸಿಕೊಂಡವನಿಗೆ ಗಂಡನ ಧರ್ಮ ನೆನಪಾಗಿತ್ತೋ ಏನೋ, ಅವರಲ್ಲಿದ್ದ ಕ್ರೂರತ್ವ ಅಂದೇ ಸತ್ತು ಹೋಯಿತು. ಬದಲಾದರು. ನಾನು ಕನಸಿನಲ್ಲಿಯೂ ಕೂಡ ಅಂದುಕೊಂಡಿರದಷ್ಟು ಬದಲಾದರು. ಮದುವೆಯಾದ ನಂತರ ಪ್ರತಿ ಕ್ಷಣಕ್ಕೂ ಈ ಮಟ್ಟದ ಬದಲಾವಣೆಯನ್ನು ನಾ ಬಯಸುತ್ತಲೇ ಬಂದಿದ್ದೆ. ಅದಕ್ಕಾಗಿ ಸೋತು ಸತ್ತು ನೋವು ನುಂಗಿಕೊಂಡಿದ್ದೆ. ಅದು ಮಗಳ ಒಂದೇ ಒಂದು ಮಾತಿನಿಂದ ಈಡೇರಿತು. ಮಕ್ಕಳು ಬೆಳೆದರೆಂದು ತನ್ನ ಪತಿ ಧರ್ಮ ನೆನಪಾದುದಕ್ಕೋ ನನ್ನ ಸ್ಥಾನದಲ್ಲಿ ಮಗಳನ್ನು ಕಲ್ಪಿಸಿಕೊಂಡಿದ್ದಕ್ಕೋ ಕಾರಣ ತಿಳಿದಿಲ್ಲ. ಆಮೇಲಿಂದ ಒಡೆಯುವುದೂ ಇಲ್ಲ, ಬೈಯುವುದೂ ಇಲ್ಲ. ಮಾತು ಮಾತಿಗೂ ಹಾಸ್ಯ ಮಾಡುವ, ನನ್ನೊಟ್ಟಿಗೆ ಕೆಲಸದಲ್ಲಿ ಸಹಾಯ ಮಾಡುವ, ತವರಿಗೆ ಹೋಗ್ತೀನಿ ಅಂದರೆ ಅವರೇ ಬಸ್ ಹತ್ತಿಸಿ 4 ಸಹೋದರರ ಮನೆಗೂ ಬೇರೆ ಬೇರೆಯಾಗಿ ಹಣ್ಣುಗಳನ್ನು ಸಿಹಿ ತಿಂಡಿಗಳನ್ನು ಕೊಡಿಸಿ, ತಿಂಡಿ ಏನು ತಿಂದಿಲ್ಲ ಬಸ್ಸಲ್ಲಿಯಾದರೂ ತಿನ್ನು ಎಂದು ಹೋಟೆಲ್ನಿಂದ ಪಾರ್ಸಲ್ ಕಟ್ಟಿಸಿಕೊಂಡು ಹೋಗುತ್ತಿರುವ ಬಸ್ಸಿಗೆ ಸಮಾನಾಗಿ ಓಡಿ ಬಂದು ಬಸ್ಸೊಳಗೆ ತುರುಕಿ ಹೋಗುವ, ಮನದ ಇಂಗಿತ ಅರಿತು ನಡೆಯುವ, ನನ್ನ ಭಾವನೆಗಳಿಗೆ ಸ್ಪಂದಿಸುವ ಒಳ್ಳೆಯ ಗಂಡನಾದರು. ಮದುವೆಯಾದ ಹೊಸತರಲ್ಲಿ ನವಜೋಡಿಗಳ ನಡುವೆ ನಡೆಯುವಂತಹ ಹಾಸ್ಯ ಮಾಡುತ್ತಾ ರೇಗಿಸುತ್ತಾ ನವಯುವಕರಂತಾದರು. ಆದರೆ ಅವರು ಈಗಲೂ ನನ್ನ ತವರನ್ನು ಎದುರುಗೊಳ್ಳುವುದಿಲ್ಲ. ಎದುರಾದರೆ ತಾ ಮಾಡಿದ ಪಾಪಕರ್ಮಗಳು ಕಣ್ಮುಂದೆ ಬರುವುದೋ ಏನೋ. ಕೆಲವೊಮ್ಮೆ ಕೂತು ಯೋಚಿಸಿದಾಗ ಇವೆಲ್ಲ ನನ್ನ ಜೀವನದಲ್ಲಿ ನಡೆದಿದೆಯೇ ಎಂದೆನಿಸುತ್ತೆ. ಹೇಳಿದರೆ ಕೇಳಿದವರು ನಂಬಲು ಅನುಮಾನ ಪಡುತ್ತಾರೆ. ದಿನ ಗಿಡಕ್ಕೆ ನೀರು ಹಾಕಿ ಮಲ್ಲಿಗೆ ಹೂವು ಕೊಯ್ದು ತಾವೇ ಪೋಣಿಸಿ ಮುಡಿಸುವ ಗಂಡ ಹೀಗಿದ್ದನೆಂದರೆ ಸ್ವತಃ ನನಗೆ ನಂಬಲು ಕಷ್ಟ. ಆದರೆ ನಾನು ಪಟ್ಟ ಕಷ್ಟಗಳು ಎಳೆ ಎಳೆಯಾಗಿ ಕಣ್ಮುಂದೆ ಬಂದಾಗ ಮಾತ್ರ ಕಣ್ಣು ತುಂಬಿ ಬರುತ್ತೆ. ಮಕ್ಕಳು ನನ್ನ ಜೀವನದ ಖುಷಿಗೆ ಕಾರಣರಾದರು. ಅವರಿಂದಲೇ ನೆಮ್ಮದಿ ದೊರೆಯಿತು. ಅವರಿಂದಲೇ ಬದುಕುವಂತಾಯಿತು. ಜೀವನದಲ್ಲಿ ಸಂಪೂರ್ಣ ಸಂತೋಷವನ್ನು ಪಡೆಯುತ್ತಿದ್ದೇನೆಂದರೆ ಅದಕ್ಕೆ ಪ್ರಮುಖ ಕಾರಣ ನನ್ನ ಮಕ್ಕಳು. ಒಬ್ಬ ಇಂಜಿನಿಯರ್ ಮುಗಿಸಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಾನೆ. ಮಗಳು MSc ಮಾಡಿ ಲೆಕ್ಚರರ್ ಆಗಿದ್ದಾಳೆ. ನನಗೆ ನೆಮ್ಮದಿ ಸಿಗಬೇಕೆಂದರೆ ಮಕ್ಕಳು ಹುಟ್ಟಬೇಕಾಯಿತು. ಅದೆಷ್ಟೋ ವರ್ಷಗಳ ತಪಸ್ಸು ಮಾಡಬೇಕಾಯಿತು. ಈಗ ನೆಮ್ಮದಿಯ ಬದುಕು ನನ್ನದಾಗಿದೆ. ಯಾರ ಕಷ್ಟ ನೋವು ಕೂಡ ಇಲ್ಲ. ಆಗಾಗ ಕಾಡುವ ಕಾಲು ನೋವೊಂದನ್ನು ಹೊರತುಪಡಿಸಿ. ಇದು ಇವತ್ತಿನ ಕತೆ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ನಾನು ನಿಮ್ಮ ನೈಜತೆ. ಈ ಕಥೆಯು ಕೂಡ ಬರೆದಿರುವಂತಹ ಲೇಖಕಿಗೇನೆ ಸಲ್ಲುತ್ತೆ. ಪೂಜಾ ಸಾಗರಕ್ಕೆ ಈ ಕಥೆಯನ್ನು ಬರೆದಿರುವವರು.